ಬೆಂಗಳೂರು ಟು ಲದಾಖ್ ಆಟೋದಲ್ಲಿ ಹೋಗೋದು ನಂಬ್ತೀರಾ? ಬೆಳಗ್ಗೆ 6 ಗಂಟೆಗೆ ನಾನು ಬಂದೆ ವಿಧಾನಸೌಧ ಮುಂದೆನೆ ನಮ್ಮ ಹುಡುಗನು ಬಂದ. ಇವನು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿದಾಗ ಒಂದಿಷ್ಟು ಜನ ಅವ್ನು ಹೋಗೋದಿಲ್ಲ, ಅವ್ನು ಬರೀ ಹೇಳ್ತಾನೆ ಇದ್ದಾನೆ ಅಷ್ಟೇ, ಬಟ್ ಹೋಗೋದಿಲ್ಲ ಅಂತಂದಿರೋ. ಬಟ್ ಇವತ್ತಿಗೆ ಅವ್ರಿಗೆ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ. ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಸುಮಾರು ಜನ ಕಷ್ಟಪಟ್ಟು ಒಂದೇನೋ ಸಾಧನೆ ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಅಡಚಣೆಗಳೇ ಜಾಸ್ತಿ. ಬಟ್ ನಾವು ಅದಕ್ಕೆಲ್ಲ ಡೋಂಟ್ ಕೇರ್. ಅಷ್ಟೇ ಅಲ್ಲ, ಇವತ್ತು ಅವರ ಬರ್ಡೇ ಕೂಡ ಹೌದು. ಸೊ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ನಿನ್ನ ಈ ಒಂದು ಪಯಣ ಸುಖಕರವಾಗಿರ್ಲಿ ಅಂತ ನಾವೆಲ್ಲ ಬಯಸ್ತಾ ಇದೀವಿ ಬ್ರದರ್. ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದ್ರೆ ನಾನು ಮತ್ತೆ ಬಾಲಕೃಷ್ಣ ಇದೇ ಆಟೋದಲ್ಲೇ ಹೋಗಬೇಕಾಗಿತ್ತು. ಬಟ್ ಹೆಬ್ಬಾಳ್ ತನಕ ನಾನು ಗಾಡಿ ಓಡಿಸ್ಕೊಂಡು ಹೋದೆ. ಹೆಬ್ಬಾಳ್ ತನಕ ಬಂದ್ರಿ, ತುಂಬಾ ಥ್ಯಾಂಕ್ಸ್. ಎಲ್ಲ ಹೋಗ್ಬಿಟ್ಟು ಬನ್ನಿ. ಓಕೆನಾ? ಥ್ಯಾಂಕ್ ಯು ಬ್ರೋ. ಮನೆಗೆ ಹೋಗ್ಬಿಟ್ಟು ಹ್ಯಾಪಿ ಜರ್ನಿ. ಟೈಮ್ ಇಲ್ಲ, ಬೇಜಾರು ಮಾಡ್ಕೊಂಬಿಡಿ. ಲದಾಖ್ ತನಕ ಹೋಗ್ಬೇಕು, ಟೈಮ್ ಇಲ್ಲ. ಸರಿ ಬ್ರೋ. ಎಷ್ಟು? ಥ್ಯಾಂಕ್ ಯು. ಓಕೆ ಬ್ರೋ. ಇವತ್ತು ಬಾಯ್ ಬ್ರೋ. ಏನು ಅಲ್ಲ ಯಾವಾಗ ಹೋಯ್ತು, ಮುಗೀತು ನನ್ನ ಕತೆ. ಬಾಯ್. ಆಲ್ ದ ಬೆಸ್ಟ್. ನಮ್ಮೆಲ್ಲ ಆಟೋ ಡ್ರೈವರ್ಸ್ಗಳಿಗೆ ಇವರೊಬ್ರು ಮಾದರಿಯಾಗಿರಬೇಕು. ಹಾಗೂ ಹೆಚ್ಚಿನ ಆಟೋ ಡ್ರೈವರ್ಸ್ ಕೂಡ ನೆಕ್ಸ್ಟು ಇದೇ ಥರ ಜರ್ನಿ ಮಾಡಬೇಕು ಅಂತ ನಾನು ಹೆಂಗ ಅನಿಸ್ತಿದೆ ಮಗ? ತುಂಬಾ ಖುಷಿ ಆಗ್ತಿದೆ ಬ್ರೋ. ನಮ್ಮಕ್ಕೆ ಆಟೋ ಇಲ್ಲಿಂದ ಹೊಡ್ತಾ ಇದೆ. ನಾಳೆ ಹೋಗ್ತಿದ್ಯಾ ತಾನೆ? ಮುಚ್ಕೊಂಡು ಹೋಗು. ಎಲ್ಲ ಉರ್ಸಕ್ಕೆ ಅಂತಾನೆ ಇದಾರೆ ಇಲ್ಲಿ. ನಾಳೆ ಅವ್ರನ್ನ ಹೈದರಾಬಾದಲ್ಲಿ ಮೀಟ್ ಮಾಡ್ತೀನಿ. ಇವತ್ತು ಇಲ್ಲಿ ಕಳ್ಸಿಕೊಡ್ತೀನಿ, ನಾಳೆ ಹೈದರಾಬಾದಲ್ಲಿ ಮೀಟ್ ಮಾಡ್ತೀನಿ.